ಗ್ರಾಮೀಣ ಸೌಲಭ್ಯ ತರಬೇತಿಯಿಂದ ಇವತ್ತೇನು 31 ದಿನಗಳ ಕಾಲ ಫೋಟೋ ತರಬೇತಿ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ ಭಾಳ ಖುಷಿ ಆಯಿತು. ನಮ್ಮ ಫೋಟೋಗ್ರಫಿ ಚೆನ್ನಾಗಿ ಕ್ಲಿಯರ್ ಬರ್ತಾ ಇದ್ದಾರೆ. ನಾನು ನನ್ನ ಅನುಭವದ ಪ್ರಕಾರ ಹೇಳ್ಬೇಕಂದ್ರೆ 30 ವರ್ಷ ಈ ಫೀಲ್ಡಲ್ಲಿ ಕೆಲಸ ಮಾಡಿದ್ದೀನಿ. 30 ವರ್ಷದಿಂದ ಈ ವೃತ್ತಿಯಲ್ಲಿ ಅನೇಕ ಸಮಾಜ ಸೇವೆ ಮಾಡ್ಕೊಳ್ಳೋ ಜೊತೆಗೆ ಚಾರಿಟಿ ಕ್ಷೇತ್ರದಲ್ಲಿ ಮತ್ತು ವಿವಿಧ ಸಂಘ ಕೆಲಸ ಮಾಡೋ ಜೊತೆಗೆ ಈ ಫೀಲ್ಡಿಗೆ ಬಂದಿದ್ದೀನಿ. ಈ ಫೀಲ್ಡಿಗೆ ಬರಬೇಕಂತ ಬಂದಾರಲ್ಲ ಅದೆಲ್ಲ ಒಂದು 30 ವರ್ಷದ ಕೆಳಗಡೆ 2 ತಿಂಗಳು ಸ್ಕೂಲ್ ರಜೆ ಬಿಟ್ಟಿದೆ ಸರ್. ರಜೆ ಅಂತ ಅವಾಗ ಬಂದು ಅವಾಗ ಹಿಂಗೆ ಯಾರು ಕರ್ಕೊಂಡು ಹೋಗಿದ್ವಿ. ಅವಾಗ ಕಲಿಬೇಕಂತ ಬಂದಾರಲ್ಲ, ಮದುವೆ ಊಟ ಚೆನ್ನಾಗಿ ಕೊಡ್ತಾರಂತ ಬಂದರು. ಆ ಊಟ ಮಾಡೋಕ್ಕೋಸ್ಕರ ಬಂದು ಈ ಫೀಲ್ಡಿಗೆ ಕಲೆಕ್ಟ್ ಆಗಿ ಇಷ್ಟಪಟ್ಟು ಈ ಕಾರ್ಯಕ್ರಮಕ್ಕೆ ಇಲ್ಲ ಸರ್ ಮತ್ತು ಗಿರೀಶ್ ಸರ್ ಮತ್ತು ಗೋಲ್ರಾಜ್ ಸರ್, ಶಂಕರ್ ಸರ್, ರಮೇಶ್ ಅವರು, ಕುಮಾರ್ ಸರ್ ಎಲ್ಲ ಈ ಕಾರ್ಯಕ್ರಮ ಇದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಗಳಲ್ಲಿ ಒಂದನ್ನು ಹೇಳ್ತಾ ನಾನು ನಮ್ಮ ಸ್ಟೂಡೆಂಟಿಗೆ ಹೇಳೋದಿಷ್ಟೇ, ಈ ಥರ ಈ ಫೀಲ್ಡಿಗೆ ಬರ್ತಾ ಇದ್ದಾರೆ. ಅವನು ಆ ಕ್ಯಾಮ್ರಾ ತಂದ ಅಂತ ಇನ್ನೊಂದು ಕ್ಯಾಮ್ರಾ ತರೋದು, ಅವ್ರು ಇನ್ನೊಂದು ತರೋದು ಮಾಡೋದು ದಯವಿಟ್ಟು ಈ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ನಾವೆಲ್ಲ ಫೀಲ್ಡಿಗೆ ಬಂದಾಗ 10,000, 20,000, 30,000 ಕ್ಯಾಮ್ರಾ ಇಟ್ಕೊಂಡ್ಬಂತಾರೆ. ಈಗ ನನ್ನ ಹತ್ರ ಇರೋ ಕ್ಯಾಮ್ರಾ ಎಲ್ಲ 6 ಲಕ್ಷ, 5 ಲಕ್ಷ, 10 ಲಕ್ಷ ಕ್ಯಾಮ್ರಾ ಇಟ್ಟಿದ್ದೀವಿ. ಹೆಂಗಾಗಿದೆ ಅಂತ ನಮ್ಮಲ್ಲೇ ಕಾಂಪಿಟೇಷನ್ ಮಾಡ್ತಾ ಇದ್ದೀವಿ. ನಾವು ಕಸ್ಟಮರ್ ಕಾಂಪಿಟೇಷನ್ ಮಾಡ್ತಾ ಇಲ್ಲ, ಕ್ವಾಲಿಟಿ ಬಗ್ಗೆ ಕಾಂಪಿಟೇಷನ್ ಮಾಡ್ತಾ ಇಲ್ಲ. ಬರೀ ಕಾಂಪಿಟೇಷನ್ ನಾವೇನು ಮಾಡ್ತಿದ್ದೀವಿ ಅಂದರೆ ಅವನು 4 ಲಕ್ಷ ತಂದ, 5 ಲಕ್ಷ ತಂದ, 5 ಲಕ್ಷ 6 ಲಕ್ಷ ತಂದ, ಹಂಗೆ ಮಾಡಿ 1 ಲಕ್ಷದ ತೆಗಿಬೋದು, 4 ಲಕ್ಷದ ತೆಗಿಬೋದು. ಏನು ಕಂಪ್ನಿ ನಾವು ಬೆನಿಫಿಟ್ ಮಾಡಿಕೊಡ್ತಾ ಇದ್ದೀವಿ. ನಿಕಾನ್ ಕಂಪ್ನಿ ಇದೆ, ಪ್ಯಾನಾಸೋನಿಕ್ ಇದೆ, ಕೆನಾನ್ ಇದೆ, ಲುಮೆಕ್ಸ್ ಇದೆ, ಸೋನಿ ಇದೆ, ಹೀಗೆ ಸುಮಾರು ಕಂಪ್ನಿಗಳಿವೆ. ಎಲ್ಲ ಕಂಪ್ನಿ ಸ್ವಲ್ಪ ಕ್ವಾಲಿಟಿ ಚೇಂಜಸ್ ಬಿಡುತ್ತೆ. ಉದಾಹರಣೆ ನೀವು ಈಸಿಯಾಗಿ ಹೇಳ್ಬೇಕಂದ್ರೆ ಮೊಬೈಲ್ಗಳು ನೋಡಿರ್ತೀವಿ, ಎಲ್ಲ ಮೊಬೈಲ್ಗಳು ಸೇಮ್, ಆದರೆ ಸ್ವಲ್ಪ ಚೇಂಜ್ J2, J3, J4 ಆ ಥರ ಬಿಟ್ಟಿರ್ತಾರೆ. iPhone, i3, 15, 14 ಮಾಡ್ತಂತ ಬಿಸ್ನೆಸ್ ಮಾಡೋ ಉದ್ದೇಶಕ್ಕೋಸ್ಕರ 1 ಲಕ್ಷ, 1.5 ಲಕ್ಷ ಮಾಡ್ಬೋದು. ನಿಮಗೆ ಫಸ್ಟು ಏನಪ್ಪ, ಯಾವ ಕ್ಯಾಮ್ರಾ ತೊಗೊಂಡ್ರು ಅದನ್ನು ಆಪ್ರೇಟ್ ಮಾಡೋದು ಮುಖ್ಯ. ಮೇನ್ ಫಸ್ಟ್ ನೀವು ಇಲ್ಲಿ ಹೊರಡ್ತೇವೆ, ಯಾವ್ದು ಕಾರ್ಯಕ್ರಮ ಬರುತ್ತೆ ಏನೋ ನನಗೆ ಕೊಟ್ಟಾರಂಥ ಖುಷಿಗೆ ನೀವು ಕಸ್ಟಮರಿಗೆ ಹೆಂಗೆ ಬೇಕಾದ್ರೆ ರೇಟ್ ಹೇಳಕ್ಕೆ ಹೋಗ್ಬೇಕು. ಅಲ್ಲ ನನಗೆ ಸಿಗುತ್ತೋ ಇಲ್ಲ ಅಂದರೆ ಭಾಳ ಕಮ್ಮಿ ಮಾಡೋಕ್ಕೆ ಹೋಗ್ಬೇಕು. ಕಸ್ಟಮರಿಗೂ ಹೊರೆ ಆಗ್ಬಾರ್ದು, ನಿಮಗೂ ಹೊರೆ ಆಗ್ಬಾರ್ದು. ಈಗಿನ ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಅಂತಂದರೆ, ನಾವು ಒಂದು 2 ವರ್ಷ ಜನ ಇದ್ದೀವಿ ದಾವಣಗೆರೆ ಜಿಲ್ಲೆಯೊಳಗೆ. ಕಾಂಪಿಟೇಷನ್ ಮಾಡೋದಕ್ಕೆ ತುಂಬ ಕಮ್ಮಿ ರೇಟ್ ಮಾಡ್ತಾರೆ. ನೀವು ಆ ಕೆಲಸ ಮಾಡೋಕ್ಕೆ ಹೋಗ್ಬೇಕು. ಯಾವತ್ತು ರೇಟ್ ಕಮ್ಮಿ ಮಾಡ್ತೀವೋ ನಿಮ್ಮ ಕ್ವಾಲಿಟಿ ನೀವೇ ಕರ್ಕೊಂಡಿದ್ದೀವಿ. ಇವತ್ತು ಕರ್ನಾಟಕದಲ್ಲಿ ಇಬ್ಬರಿಗೆ ಫೋಟೋಗ್ರಾಫರ್ ತುಂಬ ವ್ಯಾಲ್ಯೂ ಇದೆ. ಮಂಗಳೂರಲ್ಲಿ ವಿವೇಕ್ ಸುಬ್ರಹ್ಮಣ್ಯ ಅಂತ, ಅವರು ಫಾರಿನ್ಗಳಿಗೆಲ್ಲ ಫೋಟೋ ಕರ್ಕೊಂಡು ಒಂದು ಮದುವೆ 8 ರಿಂದ 10 ಲಕ್ಷ ಬಿಲ್ ಮಾಡ್ತಾರೆ. ದಾವಣಗೆರೆ ಶಂಕರ್ ಕಾಕಡೆ 4 ರಿಂದ 5 ಲಕ್ಷ ಬಿಲ್ ಮಾಡ್ತಾರೆ. ಹಾಗೆ ನಾವು 2 ರಿಂದ 2.5 ಲಕ್ಷ ಬಿಲ್ ಮಾಡ್ತೀವಿ. ನಾನು ನಿಮಗೆ ಯಾಕೆ ಇದು ಮಾತು ಹೇಳ್ತಾ ಇದ್ದೇನೆ ಅಂತಂದರೆ, ಆರ್ಡರ್ ಸಿಗುತ್ತೋ ಅಲ್ಲೋ ಬಂದುಬಿಟ್ಟಿದೆ, ನಮ್ಮ ರಿಲೇಷನ್ ಇಷ್ಟು ಕಮ್ಮಿ ಮಾಡೋಣ ಅಂತ ಮಾಡಿದೆ ಅಂತ ಅವರಿಂದ ಅವರಿಗೆ ಹೋಗ್ತಾರೆ. ರೇಟ್ ಇಷ್ಟು ಕಮ್ಮಿ ಮಾಡ್ತಾರೆ. ನೀವು ಬಂಡವಾಳ ಹಾಕಿರ್ತೀರ, ನಿಮಗೆ ಏಜ್ ಹಾಕಂತ ಹೋಗ್ತಾ ಇರುತ್ತೆ, ಕ್ಯಾಮ್ರಾ ಲೈಫ್ ಕಡಿಮೆ ಹಾಕಂತ ಹೋಗ್ತಾ ಇರುತ್ತೆ. ನೀವೇನು ಮಾಡ್ತೀರಿ, ಇನ್ನೂ ಅಲ್ಲೇ ಇರ್ತೀರ, ಕಮ್ಮಿನೇ ಮಾಡ್ತಿರ್ತಾರೆ. ಜಾಸ್ತಿ ಮಾಡಿ, ರೇಟು ಜಾಸ್ತಿ ಮಾಡಿ, ಕಸ್ಟಮರಿಗೂ ಕ್ವಾಲಿಟಿ ಕೊಡಿ. ಹೆಂಗಪ್ಪ ಅಂತಂದರೆ ನೀವು ಅನ್ಕೋಬೋದು, ಬಿಡಪ್ಪ ಮೆಮೊರಿ ಕಾರ್ಡು ಎಷ್ಟು ಬೇಕಾದ್ರೆ ಫೋಟೋ ತೆಗಿಬೋದು. ಇಲ್ಲ, ಅದು ಶಟರ್ಸ್ ಕೊಟ್ಟು ಅಂತ ಗೊತ್ತಿರ್ಬೇಕಲ್ಲ ಸರ್. ಅದು ಶಟರ್ಸ್ ಕೊಟ್ಟು ಬೇಕಾಗಂತ ಹೋಗ್ಬೋದು. ಈ ಗಾಡಿಯಲ್ಲಿ ಹೆಂಗೆ ಪೆಟ್ರೋಲ್ ಇರುತ್ತೋ, ಪೆಟ್ರೋಲ್ ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೆ ನೋಡ್ತೀವಿ. ಇದು ನಮ್ಮಲ್ಲಿ ಶಟರ್ಸ್ ಕೊಟ್ಟು ಅಂತ ಹೇಳ್ತಾರೆ. ಅದು ವೀಕ್ ಆಗಂತ ಹೋಗುತ್ತೆ, ಬರ್ತಾ ತನ್ನ ಶಕ್ತಿ ಕಡಿಮೆ ಹೋಗುತ್ತೆ. ಹಿಂಗೆ ನಮ್ಗೆ ವಯಸ್ಸು ಹಾಕಂತ ಹೋಗುತ್ತಲ್ಲ, ಹಂಗೆ ಕ್ಯಾಮ್ರಾದ ಶಕ್ತಿ ಕಡಿಮೆ ಆಗುತ್ತೆ. ನಿಮ್ಗೆ ಏನಂತೀರಿ, ಕೆಲವ್ರು ಗೊತ್ತಿರಲ್ಲ, ಸುಮ್ಮನೆ ಒಂದು ತೆಗೆಯಂತಾರೆ 30,000 ಇರ್ತಾರೆ, ರೀಲ್ ಹಾಕಲ್ಲ ತೆಗಿಯಂತಾರೆ. ಕಸ್ಟಮರು ಹೇಳ್ತಾರೆ, ನೀವು ರೀಲ್ ಹಾಕಲ್ಲಪ್ಪ ತೆಗಿಯಂತಾರೆ. ಅವ್ರು ನೀವು ಹೇಳಬೇಕು ಅಂತ, ರೀಲ್ ಹಾಕಿ ಬಿಡಿ, ಕ್ಯಾಮ್ರಾಗೆ ಇಷ್ಟೇ ಎಕ್ಸ್ಪೋರ್ಟ್ ಮಾಡಬೇಕಂತ ಇರುತ್ತೆ. ಅದನ್ನು ಮಾಡೋದು ಎಷ್ಟು ಬೇಕು ಅಷ್ಟೇ ಫೋಟೋ ತೆಗಿತೀವಿ. ಕೆಲವು ಇತ್ತೀಚೆಗೆ ಗೊತ್ತಿರಲ್ಲ, ಸುಮ್ಮನೆ ತೆಗ್ದುಬಿಡ್ತಾರೆ. ಹಾಗಾಗಿ ಕ್ಯಾಮ್ರಾಗಳನ್ನ ಸ್ವಲ್ಪ ಮಿಸ್ಟೇಕ್ ಮಾಡಬೇಕು. ಎಲ್ಲೇ ಕಾರ್ಯಕ್ರಮ ಹೋಗ್ಬೇಕು 10 ನಿಮಿಷ ಮುಂಚೆ ಹೊರಡು ಬಿಡು, ಇನ್ನೂ ಟೈಮ್ ಇದೆ ಅಂತೇಳಿ ನಿಧಾನಕ್ಕೆ ಹೊರಗೇನಾಗುತ್ತೆ, ಅಲ್ಲಿ ಫಂಕ್ಷನ್ ಸ್ಟಾರ್ಟ್ ಆಗಿರುತ್ತೆ. ಒಂದು ನೀವು ಹೋಗೋ ಸ್ಪೀಡ್ ಆಗಿತ್ತು, ಏನಾಗುತ್ತೆ ಜನರಿಗೆ ಏನೋ ಒಂದು ಆಕ್ಸಿಡೆಂಟ್ ಆಗುತ್ತೆ. ಎಷ್ಟೋ ಜನ ಫೋಟೋಗ್ರಾಫರ್ ತಿರ್ಕಿಡಿದ್ದಾರೆ. 1 ಅವರ್ಗೆ ನಾವೆಲ್ಲ ಪ್ರೀ ವೆಡ್ಡಿಂಗ್ ಹೋಗ್ತಾ ಇರ್ತೀವಿ, ನೈಟೆಲ್ಲ ಡ್ರೈವ್ ಮಾಡ್ತಾರೆ. ಎಷ್ಟೋ ಜನ ಆಕ್ಸಿಡೆಂಟ್ ಆಗಿದ್ದಾರೆ, ರಾತ್ರಿ ಇಲ್ಲದೆ ಇರ್ತಾರೆ, ಇಲ್ಲ ಅಟೆಂಡಕ್ಕೆ ಆಗ್ತಾರೆ. ಇತ್ತೀಚಿನ ದಿನ ಸುಮಾರು ನಮ್ಮ ಫ್ರೆಂಡ್ಸ್ ಹತ್ರ ಹೋಗಿದೆ ಸರ್,
ನಾನು ಕಂಟಿನ್ಯೂ ಆರ್ಡರ್ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ತಿಂಗಳೊಂದು 20-25 ಆರ್ಡರ್ ಬಂದರೆ ಒಂದು 10 ಆರ್ಡರ್ 15 ಆರ್ಡರ್ ಮಾಡಿ ಹೋಗಿ ಬೇರೆ ಕಳಿಸ್ಬೋದು. ಹೆಂಗಾಗಿದೆ ಅಂತ ಇಲ್ಲ ಮನೆಗಷ್ಟು ನಾವೇ ನೋಡ್ಕೋಬೇಕು, ನಾವೇ ಲಾಭ ಮಾಡಬೇಕು, ಅಷ್ಟು ನಿಂದೆ ದಯವಿಟ್ಟು ಮಾಡಬೇಕು. ಇವತ್ತು ನೀವು ಅಂದ್ಕೊಂಡ್ರೆ ನಿಮ್ಮ ಕುಟುಂಬ ಇರ್ತದೆ, ನಿಮ್ಮ ತಂದೆ ತಾಯಿ ಇರ್ತಾರೆ, ನಿಮ್ಮ ಮುಂದೆ ಮದುವೆಯಲ್ಲಿ ಮಕ್ಕಳು ಇರ್ತಾರೆ, ನೀವು ಹೆಂಡತಿ ಇರ್ತಾರೆ. ಹೆಂಗಾಗಿದೆ ಅಂತಂದರೆ ನಮ್ಮ ಫ್ರೆಂಡ್ಸ್ ಸರ್ಕಲ್ ಸುಮಾರು ಜನ ತಿಳ್ಕೊಂಡು ಹೆಂಗಾಗಿದೆ ಅಂತಂದರೆ ತಿಂಗಳ 20-25 ಗಂಟೆ ನೈಟ್ ನಿದ್ದೆಗೆ ಕೊಟ್ಟು ಸುಮಾರು ಜನ ತಿಳ್ಕೊಂಡು ಇವೆಲ್ಲ ಬೇಸಿಕ್ ಇವೆಲ್ಲ ಯಾರು ಹೇಳಿಲ್ಲ. ಈ ಕ್ಯಾಮ್ರಾ ಕ್ಲಾಸ್ ಫಸ್ಟು ಕ್ಯಾಮ್ರಾದ ಬಗ್ಗೆ ಹೇಳ್ಕೊಡ್ತಾರೆ. ಫಸ್ಟ್ ಹೆಲ್ತ್, ಆಮೇಲೆ ಮನಿ. ಫಸ್ಟ್ ನಿಮ್ಮ ಹೆಲ್ತನ್ನು ನೀವು ಕಾಪಾಡ್ಬೋದು ಮೊದಲನೇದಾಗಿ. ಆಮೇಲೆ ಡ್ರೆಸ್ ಸೆನ್ಸ್. ಇತ್ತೀಚಿನ ನಮ್ಮ ಬಡವರಿಗೆ ಬಂದ ಹುಡುಗರು ಏನು ಮಾಡ್ತಾರೆ ಅಂತಂದರೆ ಎಲ್ಲ 3-4 ಇಲ್ಲ ಅರ್ಧ ಪ್ಯಾಂಟ್ ಅದರೊಳಗೆ ಶೋಕಿ ಅಂತ. ದಯವಿಟ್ಟು ಆ ಕೆಲಸ ಮಾಡ್ತೀವಿ. ನಾವು ಎಷ್ಟು ನೀಟಾಗಿ ರೆಡಿ ಹೋಗ್ತೀವೋ ಅಷ್ಟು ನೀಟಾಗಿ ಕಸ್ಟಮರ್ ಮಾತ್ರ ಗೌರವ ಕೊಟ್ಟು ಮಾತಾಡ್ತಾರೆ. ನಾವು ಯಾವುದೋ ಥರ ಹೋಗಿ ಅಂದರೆ ಬಾಲ್ಯಲ್ಲೇ ಯಾವನಿಗೆ ಕರೆ ಅವ್ರಿಗೆ ಕರೆ ಇವ್ರಿಗೆ ಕರೆ ಅಂತ ಅಲ್ಲಿಯೂ ಬಿಡ್ಕೋಬಾರ್ದು. ನಮ್ಮ ಫೋಟೋಗ್ರಫಿ ಇವತ್ತು ಉಳಿದಿದೆ ಅಂತಂದರೆ ನಾವು ಇವತ್ತು ಗಾಂಧೀಜಿ ನೋಡಿಲ್ಲ, ಹೌದಾ, ಅಂಬೇಡ್ಕರ್ ನೋಡಿಲ್ಲ, ಬಸವಣ್ಣ ಇವತ್ತೆಲ್ಲೋ ಅವರು ನೋಡಿದ್ವಿ ಅಂತ ಎಲ್ಲ ನಿಂತಿರೋದು ಫೋಟೋಗ್ರಫಿ ಮೇಲೆ. ಏನು ಗಾಂಧೀಜಿಯವ್ರ ಕಾಲದಾಗೆ ಕ್ಯಾಮ್ರಾಗಳು ಅವಾಗಿನ ಕಾಲದಲ್ಲಿ ಏನು ಟೆಕ್ನಾಲಜಿ ಇತ್ತು, ಆಗಿನ ಕಾಲ ಟೆಕ್ನಾಲಜಿ ತೆಗೆದ್ರಿಂದಲೇ ನಾವು ಗಾಂಧಿ ಇವರೇ ಅಂತ ಗೊತ್ತಾಗುತ್ತೆ.